ಸೀದಾ ಲೋಡ್ ಆಗೋಷ್ಟಕ್ಕೆ 4 ಗಂಟೆ ಆಯಿತು. ಇಲ್ಲಿ ನೋಡಿದ್ರೆ ಇವ್ರು ಇನ್ನೂ ಅವಾಗ ಒಂದು ಗಾಡಿದು ಕಂಟೈನರ್ ಇಳಿಸ್ತಾಯಿದ್ರು. ಬೆಳಗ್ಗೆಯಿಂದ ಒಂದು 4-5 ಗಾಡಿ ಇಳಿಸ್ತಾನೆ ಇದ್ದಾರೆ. ಏನೋ ಮಿಷನ್ ಐಟಮ್ ಬಂದಿದೆ ಅಂದೆ ಪಕ್ಕದಲ್ಲಿ ಕಂಪನಿಗೆ, ಅದಕ್ಕೆ ಈ ಥರ ಮಾಡ್ತಾಯಿದ್ರು ಅವರು. ಮತ್ತೆ ನೋಡಿದ್ರೆ ಬಿಲ್ ಕೊಡ್ರೆ ಅಂತ ಕೇಳಿದಾಗ ನೋಡಿದ್ರೆ ಅವರು ಇಲ್ಲ ಇನ್ನೂ ಸ್ವಲ್ಪ ತಾಗುತ್ತೆ, ಲೇಟ್ ಆಗುತ್ತೆ, ಬಿಲ್ಲು ಸ್ವಲ್ಪ ಐಟಮ್ ಇದೆ ಲೋಡ್ ಮಾಡೋಕ್ಕೆ ಅಂತ ಸ್ವಲ್ಪ ತಾಲ್ಟ್ ಮಾಡಿಸ್ಬಿಟ್ರು ಗಾಡಿಯಲ್ಲೇ. ಸೀದಾ ಬಿಲ್ಲಿಗಿಲ್ಲ ಈಸ್ಕೊಂಡು ಬಿಡೋಷ್ಟಿಗೆ ಟೈಮ್ ಆಲ್ರೆಡಿ 6:30 ಆಗಿಬಿಟ್ಟಿತ್ತು. ಸರಿ ಅಂತ ನಾವು ಮನೆ ಕಡೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೆ. ಸೀದಾ ಹಂಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಇನ್ನೇನು ಆಲ್ರೆಡಿ ಹೆಬ್ಬಾಳ ಹತ್ರ ಇದ್ದೀನಿ. ಸೀದಾ ಓನರ್ ಫೋನ್ ಮಾಡಿ ಇನ್ನೇನು ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ಸೀದಾ ಡೀಸೆಲ್ ಕಾಸು ಹಾಕ್ಸ್ಕೊಂಡೆ. 16,000 ಹಾಕ್ಸಿದ್ರು ಡೀಸೆಲು. 1 ವಾರ ಆಯಿತು ಟ್ರಿಪ್ಪಿಗೆ ಹೋಗಿ, ಹೆಂಗಿದೆ ಅಂತ ಗೊತ್ತಿಲ್ಲ. ಸೀದಾ ಹೋಗಿ ಪೆಟ್ರೋಲ್ ಬಂಕಲ್ಲಿ ಹೋಗಿ ನಮ್ಮ ಇವ್ರು ಬೇರೆ ಇದ್ದರು, ಅವ್ರ ಹತ್ರ ಹೇಳಿ ಸ್ವಲ್ಪ ಗ್ಲಾಸೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡೆ. ನಾನು ಆಲ್ರೆಡಿ ತೊಳ್ಕೊಂಡೇ ಬಂದಿದ್ದೆ ಗಾಡಿ ಮನೆಯಲ್ಲಿ ಆಲ್ರೆಡಿ. ಇನ್ನೊಂದು ಸರಿ ಇರಲಿ ಅಂತ ಗ್ಲಾಸ್ ಮಾತ್ರ ಇರ್ತದೆ ಇಲ್ಲಲ್ಲ, ಈ ಬಂಕಲ್ಲಿ ಮಾಡ್ತಾರಪ್ಪ, ಬೇರೆ ಬಂಕಲ್ಲೆಲ್ಲ ಮಾಡೋದೇ ಇಲ್ಲ, ಬೇರೆ ಕಾರಿಗೆ ಮಾತ್ರನೇ ಮಾಡೋದು. ಶೆಲ್ಲಲ್ಲಿ ಮಾಡ್ತಾರೆ. ಶೆಲ್ಲಲ್ಲಿ ಗಾಡಿ ಮೈಲೇಜ್ ಕೊಡುತ್ತೆ. ಒಂದ್ಸರಿ ನೀವು ಯಾರನ್ನ ಟ್ರೈ ಮಾಡಿ ನೋಡಿರಿ ಶೆಲ್ಲಲ್ಲಿ. ನಾನು ಇಲ್ಲಿ ದೇವರಲ್ಲಿ ಅದೇ ನಂದಿ ಹಿಲ್ಸ್ ಹೋಗೋ ಹಿಂದ್ಗಡೆ ಒಂದು ಇದೆಯಲ್ಲ ಅಲ್ಲಿ ಹಾಕ್ಸೋದು. ಸೀದಾ ಅಲ್ಲೋಗಿ ಸೀದಾ ಮುಂದೆ ಬಾಗೇಪಲ್ಲಿಯಲ್ಲಿ ಒಂದು ಟೀ ಕುಡ್ಕೊಂಡು ಸೀದಾ ಅಲ್ಲೇ ಊಟ ಮಾಡಿದೆ. ಊಟ ಮಾಡಿದ್ದು ನಾನು ವೀಡಿಯೋ ಮಾಡಿಲ್ಲ, ಅದಕ್ಕೇ ಸೇರಿ ಅಂತ ಟೀ ಕುಡ್ಕೊಂಡು ಇನ್ನೇನು ಹೋಗ್ತಾ ಇರುವಾಗ ನೋಡಿದ್ರೆ ನಿದ್ದೆ ಬೇರೆ ಇಳಿತಾಯಿತ್ತು ಅನಂತಪುರಂ ದಟ್ಟದ ಮೇಲೆ. ಸೇರಿ ಅಂತ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಬಂದೆ. ಸೀದಾ ಗುತ್ತಿಯಲ್ಲಿ ಹಾಕ್ಕೊಂಡು ಮಲ್ಕೊಂಬಿಟ್ಟಿದ್ದೆ. ಬೆಳಿಗ್ಗೆ ನಮ್ಮ ಓನರ್ ಫ್ರೆಂಡ್ ಬಂದು ಸೀದಾ ಹಂಗೆ ನಮ್ಮ ಓನರ್ ಫ್ರೆಂಡ್ ಬರೋ ಬಂದು ಎಬ್ರಿಸಿದ್ರು. ಹಂಗೆ ಇಬ್ಬರು ಒಂದು ಟೀ ಕುಡ್ಕೊಂಡು ಅಣ್ಣ ಬರ್ತೀನಿ ಲೇಟ್ ಆಗಿಬಿಡುತ್ತೆ ಅಂತ ಅವ್ರಿಗೆ ಹೇಳ್ಬಿಟ್ಟು ಅವ್ರು ಬೆಂಗಳೂರಿಗೆ ಹೋಗ್ತಾಯಿದ್ರು. ನಾವು ಸೀದಾ ಹೈದರಾಬಾದ್ಗೆ. ಇನ್ನೇನು ನಮ್ದು ಹೆಂಗೋ ಸೆಕೆಂಡ್ ಹಾಫ್ಗೆ ಅನ್ಲೋಡ್ ಆಗೋದು. ನಂದು ಬಿಸ್ಕೆಟ್ ಲೋಡ್ ಬೇರೆ ಇನ್ನೂ ಏನಂತ ಕನ್ಫರ್ಮ್ ಬೇರೆ ಆಗಿಲ್ಲ. ಈ ಹಿಂದೂಪುರಂ ಲೋಡ್ಗೂ ಅವರು ಇನ್ನೂ ಕನ್ಫರ್ಮ್ ಏನಂತ ಹೇಳಿಲ್ಲ. ನಮ್ಮದು ಲೋಡು ಬಿಸ್ಕೆಟ್ ಲೋಡು ನಾಳೆ ಇದೆ ಅಂತ ಹೇಳಿದ್ರು, ಇವತ್ತಿಗೇನಿಲ್ಲ ಅಂದರು. ಅದಕ್ಕೆ ಹೆಂಗಿದ್ರು ಹೋಗೋ ಅಷ್ಟಕ್ಕೆ 3 ಗಂಟೆ ಆಗುತ್ತೆ, ಅವ್ರು ಅನ್ಲೋಡ್ ಮಾಡೋ ಅಷ್ಟಕ್ಕೆ 4 ಗಂಟೆ ಆಗೇ ಆಗುತ್ತೆ. ಯಾಕಂದ್ರೆ ರೆಗ್ಯುಲರ್ ಓಡಿಸಿದ್ರೆ ನಮಗೆ ಗೊತ್ತಾಗುತ್ತಲ್ಲ ಆಟೋಮೆಟಿಕ್ಕಾಗಿ ಟೈಮಿಂಗ್ಸ್ ಏನಿರುತ್ತೆ ಅಂತ. ಸರಿ ಅಂತ ನಾನು ಹಂಗೆ ಹೋದೆ ಆರಾಮಾಗಿ ಹೋಗೋಣ ಅಂತ. ಸೀದಾ ಅಲ್ಲಿ ಉಚ್ಕೊಂಡು ಇನ್ನೇನು ಕರ್ನೂಲಲ್ಲಿ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ. ಈಗ ರೆಗ್ಯುಲರ್ ಒಂದು ಸ್ಪಾಟ್ ಅಲ್ವಾ ನಮ್ಮದೆಲ್ಲ, ಅದಕ್ಕೆ ಸೀದಾ ಅಲ್ಲಿ ಹೋಗಿ ಒಂದು ವಡೆ ಮತ್ತು ಒಂದು ಮಸಾಲೆ ದೋಸೆ ತಿನ್ಕೊಂಡು ಇನ್ನೇನು ಸೀದಾ ಅಲ್ಲಿಂದ ಬಿಡೋಣ. ಹೋಗೋಷ್ಟಕ್ಕೆ ಆಗುತ್ತೆ ಟೈಮು ಕರೆಕ್ಟಾಗಿ ನನಗೆ ಗೊತ್ತಿರೋಂಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಫ್ರೆಂಡ್ಸ್.